ಲೋಕಸಭೆ ಸ್ಪರ್ಧೆ ಹತ್ತಿರವಾಗ್ತಾ ಇದ್ದಂತೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸ್ಪರ್ಧೆಯ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನನ್ನ ಹೆಸರು ಕೇಳಿ ಬರ್ತಾ ಇದೆ. ಉಡುಪಿ ಚಿಕ್ಕಮಗಳೂರು ನನ್ನ ಕ್ಷೇತ್ರ, ಅಭಿವೃದ್ಧಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ನನ್ನ ಬಗ್ಗೆ ಗೊತ್ತೇ ಇಲ್ಲದಾಗ ಜನರು ನನ್ನ ಗೆಲ್ಲಿಸಿದ್ದಾರೆ. ನಾನು ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಪ್ರಶ್ನೆಯೇ ಬರೋದಿಲ್ಲ ಅಂತ ಹೇಳಿದ್ದಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಹೆಸರುಗಳು ಬರ್ತಾ ಇದೆ. ಶೋಭಾ ಅವರು ಆ ಕ್ಷೇತ್ರಕ್ಕೆ ಹೋಗ್ತಾರೆ, ಶೋಭಾ ಅವರು ಈ ಕ್ಷೇತ್ರಕ್ಕೆ, ಸುಮಾರು 5-6 ಕ್ಷೇತ್ರಗಳಲ್ಲಿ ನನ್ನ ಹೆಸರು ಕೇಳಿ ಬರ್ತಾ ಇದೆ. ಆದರೆ ನನ್ನ ಕ್ಷೇತ್ರ ಇದು, ನನ್ನನ್ನು ಗೊತ್ತೇ ಇಲ್ಲದಂಥ ಸಂದರ್ಭದಲ್ಲಿ ಕೂಡ ಉಡುಪಿ ಚಿಕ್ಕಮಗಳೂರಿನ ಜನ ನನ್ನ ಸ್ವಂತ ಜಿಲ್ಲೆ ಇದು ಅಲ್ಲ ಅಂದರೂ ಕೂಡ ಜನ ಗೆಲ್ಲಿಸಿದ್ದಾರೆ. ನಾನು ಬೇರೆ ಕಡೆ ಹೋಗೋ ಪ್ರಶ್ನೆ ಬರೋದಿಲ್ಲ. ಆದರೆ ಪಾರ್ಟಿ ಏನಾದರೂ ನಿರ್ಧಾರ ಮಾಡಿದರೆ, ಪಾರ್ಟಿ ಯಾವ ಸೂಚನೆಯನ್ನು ಕೊಡುತ್ತೆ ಅದಕ್ಕೆ ನಾನು ಬದ್ಧ ಇದ್ದೀನಿ. ನನ್ನ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು. ಈ ಉಡುಪಿ ಚಿಕ್ಕಮಗಳೂರಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಿ. ನಾನು ಅಭಿವೃದ್ಧಿಯ ಆಧಾರದಲ್ಲೇ ಓಟ್ ಕೇಳಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಯಾಕಂದರೆ 10 ವರ್ಷಗಳ ಹಿಂದೆ ಈ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹಿಂದಿನ ಸಂಸದರು ಏನು ಮಾಡಿದರು, ಆ ಸರ್ಕಾರ ಏನು ಮಾಡಿತು, ಇವತ್ತು ಮೋದಿಯವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗೆ ಏನು ಮಾಡಿದೆ, ಇದರ ಆಧಾರದಲ್ಲಿ ನಾವು ಓಟ್ ಕೇಳ್ತೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ವಿಭಜನೆ ಕೂಗು ಜೋರಾಗಿದೆ. ಬೈಲಹೊಂಗಲ ತಾಲೂಕನ್ನ ಜಿಲ್ಲೆಯನ್ನಾಗಿ ಘೋಷಿಸದಿದ್ರೆ ಕ್ರಾಂತಿ ಮಾಡೋದಾಗಿ ಸರ್ಕಾರಕ್ಕೆ ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ಎಚ್ಚರಿಕೆ ಕೊಟ್ಟಿದೆ. ಬೈಲಹೊಂಗಲ ಪಟ್ಟಣದ 3000 ಮಠದಲ್ಲಿ ನಡೆದ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಅಧಿವೇಶನ ನಡೆಯುತ್ತಾ ಇರೋದರಿಂದ ಅತಿ ವೇಗವಾಗಿ ಜಿಲ್ಲೆಯನ್ನು ವಿಭಜನೆ ಮಾಡುವಂಥ ಕೂಗು ಭಾಳ ಅತಿ ಜೋರಾಗಿ ಹೊರಹೊಮ್ಮತಾ ಇದೆ. ಯಾಕಂದರೆ ಈ ಸಲ ಈ ಒಂದು ಗೆಜೆಟ್ನಲ್ಲಿ ಜಿಲ್ಲೆಯನ್ನು ಘೋಷಣೆ ಮಾಡೋರಿದ್ದಾರೆ. ಬೆಳಗಾವಿ ಜಿಲ್ಲೆಯನ್ನು ಒಡೆದು ಬೇರೆ ಜಿಲ್ಲೆಗಳನ್ನು ಮಾಡ್ತಾ ಇದ್ದಾರೆ ಅಂಥೇಳಿ. ನಾವು ಬೈಲಹೊಂಗಲದವರು ಭಾಳ ಶಾಂತಿ ಪ್ರಿಯರು ಮೊದಲು. ಆಮೇಲೆ ಅದರ ಕ್ರಾಂತಿ ನೋಡಬೇಕಂತಂದರೆ ಅದು ಸರ್ಕಾರಕ್ಕೆ ಭಾಳ ದುಸ್ಸಾಹಸದ ಕೆಲಸ ಆಗ್ತದೆ. ನಮ್ಮ ಬೈಲಹೊಂಗಲ ಮೊದಲಿನಿಂದಲೂ ಉಪವಿಭಾಗವಾಗಿ ಅತ್ಯಂತ ಒಳ್ಳೆಯ ರೀತಿಯಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬಂದಿದೆ. ಬ್ರಿಟಿಷರು ಕೂಡ ಇದು ಭಾಳ ಒಳ್ಳೆಯ ಪ್ಲೇಸ್ ಅಂತೇಳಿ ಇದನ್ನು ಆಡಳಿತಾತ್ಮಕವಾಗಿ ವಿಧಾನಸಭೆ ಕಲಾಪದಲ್ಲಿ ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿಯವರು ದಕ್ಷಿಣ ಕನ್ನಡ ಜಿಲ್ಲೆಯೊಳಗಿನ ಆಂಬ್ಯುಲೆನ್ಸ್ ಸಮಸ್ಯೆ ಬಗ್ಗೆ ಗಮನ ಸೆಳೆದರು. ಜಿಲ್ಲೆಯಲ್ಲಿರುವ ಆಂಬ್ಯುಲೆನ್ಸ್ಗಳು ಸೇವಾಗಾವಿ ಜಿಲ್ಲೆ ದಾಟಿ ಹೋಗದಂತಹ ಸ್ಥಿತಿ ತಲುಪಿವೆ ಅಂತ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಆರೋಗ್ಯ ಸಚಿವರ ಗಮನಕ್ಕೆ ತಂದರು. ಏನೆಲ್ಲ ಮೊಡಾಲಿಟೀಸು, ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅದನ್ನ ಮೇಲ್ದರ್ಜೆಗೆ ಏರಿಸಲಿಕ್ಕೆ ಅದನ್ನೆಲ್ಲ ಆಗಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನ ನಿಮ್ಮ ಆಫೀಸಿಗೆ ಬಂದಿದೆ. ಅದು ಫೈನಲ್ ಸ್ಟೇಜ್ ಅಲ್ಲಿ ಇತ್ತು. ಅದಾದ ನಂತರ ಟೋಟಲ್ ಫಾಲೋಅಪ್ ಆಗಿದೆ. ನಾನು ಪೇಪರ್ ವರ್ಕ್ಸ್ ಅನ್ನ ನೋಡಿದ್ದೇನೆ. ಅದಾದ ನಂತರ ಈಗ ನೀವು ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಉತ್ತರವನ್ನ ಕೊಟ್ಟಿರ್ತೀರಿ ಮಂತ್ರಿಗಳೇ. ಒಂದಿದು. ಎರಡನೇದು, ನಮ್ಮ ಸುರತ್ಕಲ್ ಪ್ರೈಮರಿ ಹೆಲ್ತ್ ಸೆಂಟರ್ ನಲ್ಲಿ ಫಾರ್ಮಸಿಸ್ಟ್ ನಾವು ಇಂಟರ್ವ್ಯೂ ಏನು ಕರೆದಿದ್ದೇವೆ, ನೀವು ಸೆಪ್ಟೆಂಬರ್ ಅಲ್ಲಿ ಕರೆದಿದ್ರಿ. ಈಗ ಆಲ್ಮೋಸ್ಟ್ 4-5 ಮಂತ್ಸ್ ಆಯ್ತು ಇನ್ನೂ ಸಹ ಅದನ್ನು ಕರೆದು. ಅದೊಂದು ಹುದ್ದೆ. ಇಂದು ಸಿಎಂ ಸಿದ್ದರಾಮಯ್ಯ ದಾಖಲೆ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಬೆಳಿಗ್ಗೆ 10:15ಕ್ಕೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತಾ ಇದ್ದು, ಇದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. 15ನೇ ಬಾರಿಗೆ ಮಂಡನೆ ಆಗುತ್ತಿರುವ ಬಜೆಟ್ ಗಾತ್ರ 3.80 ಲಕ್ಷ ಕೋಟಿ ದಾಟುವ ನಿರೀಕ್ಷೆ ಇದೆ. ಹಾಲಿ ಕಾಂಗ್ರೆಸ್ ಸರ್ಕಾರದ 2ನೇ ಅವಧಿಯ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸುವುದೇ ಸವಾಲಾಗಿದೆ. ಸಿಎಂ ಸಿದ್ದರಾಮಯ್ಯ ಮಂಡಿಸುವ ಬಜೆಟ್ನಲ್ಲಿ ಬೆಂಗಳೂರಿಗೆ ಬಂಪರ್ ಕೊಡುಗೆಗಳನ್ನು ಘೋಷಿಸುವ ಸಾಧ್ಯತೆಗಳಿವೆ. ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವ ಸಾಧ್ಯತೆಗಳಿದೆ. ಬ್ರ್ಯಾಂಡ್ ಬೆಂಗಳೂರಿಗೆ 45,000 ಕೋಟಿ ನೀಡಲು ಪ್ಲಾನ್ ಮಾಡ್ತಾ ಇದ್ದಾರೆ. ನಮ್ಮ ಮೆಟ್ರೋಗೆ 30,000 ಕೋಟಿ ರೂಪಾಯಿ ಹಂಚಿಸುವ ಸಾಧ್ಯತೆಗಳಿವೆ. ಈ ಬಾರಿ ತುರ್ತು ಪ್ರಸ್ತಾವನೆಗಳಿಗಷ್ಟೇ ಅವಕಾಶ ನೀಡುವ ಲೆಕ್ಕಾಚಾರಗಳಿವೆ. ತೀರಾ ಅಗತ್ಯಗಳಿಗಷ್ಟೇ ಪ್ರಸ್ತಾವ ಸಲ್ಲಿಸುವಂತೆ ಆರ್ಥಿಕ ಇಲಾಖೆ ಸೂಚಿಸಲಾಗಿದೆ. ಮೇಕೆದಾಟು ಎತ್ತಿನಹೊಳೆ ಯೋಜನೆಗೆ ಅನುದಾನ ಮೀಸಲು ಇಡಲು ಸರ್ಕಾರ ಮುಂದಾಗಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ವಿಶೇಷ ಅನುದಾನ ನೀಡಲು ಸರ್ಕಾರ ನಿರ್ಧರಿಸಿದೆ. ಪೌರ ಕಾರ್ಮಿಕ, ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಳ, ತಳ ಸಮುದಾಯಗಳ ಅಭಿವೃದ್ಧಿ ಕಲ್ಯಾಣ ಮಂಡಳಿ ರಚನೆಗೆ ನಿರ್ಧರಿಸಲಾಗಿದೆ. ಅಲ್ಪಸಂಖ್ಯಾತರ ಶೈಕ್ಷಣಿಕ ಮತ್ತು
ಸಾಮಾಜಿಕ ಅಭಿವೃದ್ಧಿ ನಿಧಿ ಮೊತ್ತ ಹೆಚ್ಚಳಕ್ಕೂ ಸಿದ್ದರಾಮಯ್ಯ ಸರ್ಕಾರ ನಿರ್ಧರಿಸಿದೆ ಎನ್ನಲಾಗ್ತಾ ಇದೆ. ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ 5,000 ವಿಶೇಷ ನಿಧಿ ನೀಡುವ ಸಾಧ್ಯತೆಗಳಿವೆ. ರಾಜ್ಯ ಬಜೆಟ್ ಮಂಡನೆ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಂಪುಟ ಸಭೆ ಕರೆಯಲಾಗಿದೆ. ಬೆಳಿಗ್ಗೆ 9:30ಕ್ಕೆ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯದ ಆಯವ್ಯಯದ ಬಗ್ಗೆ ಚರ್ಚೆ ನಡೆಸಲಾಗುತ್ತದೆ. ತದನಂತರ ರಾಜ್ಯ ಬಜೆಟ್ಗೆ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡೆದುಕೊಳ್ಳಲಾಗುತ್ತದೆ. ರಾಜ್ಯ ಬಜೆಟ್ ಮಂಡನೆ ಬಗ್ಗೆ ಸಂಸದ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿರೋ ಅವರು, ಬಜೆಟ್ ಮೇಲೆ ಅಲ್ಪ ನಿರೀಕ್ಷೆ ಇದೆ. ಸತ್ಯ ಹೇಳಬೇಕು ಅಂದ್ರೆ ಈ ಸರ್ಕಾರದ ಆರ್ಥಿಕ ಸ್ಥಿತಿ ಎದ್ದು ಕಾಣ್ತಾ ಇದೆ. ನನಗೆ ಯಾವುದೇ ನಂಬಿಕೆ ಇಲ್ಲ. ಯಾವ ಯೋಜನೆಗೆ ಎಷ್ಟು ಹಣ ಕೊಡ್ತಾರೆ ಎಂದು ನೋಡಬೇಕಾಗತ್ತೆ. ನನ್ನ ಪ್ರಕಾರ ಸರ್ಕಾರಕ್ಕೆ ಇರುವ ಯೋಜನೆಗೆ ಹಣ ಕೊಡೋಕೆ ಆಗ್ತಾ ಇಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿದರು. ರಾಜ್ಯದ ಬಜೆಟ್ ಸರ್ಕಾರ ಮಂಡಿಸಲಿದ್ದು, ಬಜೆಟ್ಗೂ ಮುಂಚೆ ಯಾವ ಬೆಲೆ ಏರಿಕೆ ಮಾಡಬೇಕು ಅಂತ ಈಗಾಗಲೇ ನಿರ್ಧಾರ ಮಾಡಲಾಗಿದೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಟೀಕಿಸಿದ್ರು. ದಲಿತ ವರ್ಗದವರಿಗೆ ಮೀಸಲಾಗಿದ್ದ 34,000 ಕೋಟಿ ರೂಪಾಯಿಯಲ್ಲಿ 11,000 ಕೋಟಿಯನ್ನ ಬೇರೆ ಇಲಾಖೆಗೆ ಹಂಚಲಾಗಿದೆ. ಇದೊಂದು ರೀತಿ ಮೋಸವಾಗಿದ್ದು, ರಾಜ್ಯಾದ್ಯಂತ ದಲಿತ ಸಮುದಾಯವನ್ನ ಬೀದಿಗೆ ಇಳಿಸುತ್ತೇವೆ. ಇದು ಪಿಕ್ ಪಾಕೆಟ್ ಸರ್ಕಾರ ಎಂದು ಕಿಡಿಕಾರಿದರು. ವಿಧಾನ ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ ಗೂಂಡಾ ಹೇಳಿಕೆಗೆ ವಿಪಕ್ಷ ಸದಸ್ಯರು ಕೆರಳಿ ಕೆಂಡವಾಗಿದ್ದಾರೆ. ಸಿಎಂ ಕೂಡಲೇ ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದರು. ಸದನದಲ್ಲಿ ವಿಪಕ್ಷಗಳ ಮೇಲೆ ಸಿಎಂ ಸಿದ್ದರಾಮಯ್ಯ ಗೂಂಡಾ ಶಬ್ದ ಬಳಸಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ನೀಡಿದ್ರು. ನಾನು ಬೇಕಂತ ಏನು ಆ ಹೇಳಿಕೆಯನ್ನ ನೀಡಿಲ್ಲ ಅಂದ್ರು. ಮೇಲೆ ಬೇಕಾದ್ರೆ ಕ್ಲಾರಿಫಿಕೇಶನ್ ಕೇಳಲಿ. ಈಗ ಮಧ್ಯದಲ್ಲಿ ಎದ್ಬಿಟ್ಟು ಗಲಾಟೆ ಮಾಡಿದ್ರೆ ರಾಜ್ಯದ ಜನ ನೋಡ್ತಾ ಇದ್ದಾರೆ. 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ನೀವು ಹೇಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಈ ರಾಜ್ಯಕ್ಕೆ ಅಂತೇಳಿ 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ಮಾಹಿತಿ ಕೊಡ್ತಾ ಇದ್ದೀವಿ. ಅವ್ರು ಕೇಳ್ತಾರೆ. ಅವ್ರು ಕೇಳಿದ ಮೇಲೆ ಏನಾದ್ರು ಇದ್ರೆ ನಿಮ್ ಪರ್ಮಿಷನ್ ತಗೊಂಡು ಕೇಳಿ. ಅದು ಬಿಟ್ಬಿಟ್ಟು ಮಧ್ಯದಲ್ಲಿ ವಿಷಯದ ಮೇಲೆ ಬೇಕಾದ್ರೆ ಕ್ಲಾರಿಫಿಕೇಶನ್ ಕೇಳಲಿ. ಕಲಾಪದಲ್ಲಿ ಮತ್ತೆ ತಾಜ್ ವೆಸ್ಟ್ ಎಂಡ್ ಜಟಾಪಟಿ ಜೋರಾಗಿತ್ತು. ನರೇಂದ್ರ ಸ್ವಾಮಿ ಆರೋಪಕ್ಕೆ ಎಚ್ಡಿಕೆ ತಿರುಗೇಟು ಕೊಟ್ಟರು. ರಾಜ್ಯಪಾಲರ ಭಾಷಣ ವೇಳೆ ಹೇಳ್ತಾ ಇದ್ರು ಎಂದು ಕಿಡಿಕಾರಿದರು. ಈ ವೇಳೆ ಶ್ರೀನಿವಾಸ್ ಮಾನೆ ಕುಮಾರಸ್ವಾಮಿ ಕಡೆ ಕೈ ತೋರಿಸಿದ್ದು, ಶಾಸಕರು ಶ್ರೀನಿವಾಸ್ ಮಾನೆ ವಿರುದ್ಧ ತಿರುಗಿ ಬಿದ್ದು ಸುಳ್ಳು ಹೇಳಬೇಡಿ ಅಂತ ಕೌಂಟರ್ ಕೊಟ್ಟರು. ನಾನು ದಿನ ವೆಸ್ಟ್ ಎಂಡ್ ಹೋಟೆಲ್ ಕಾಲ ಕಳ್ಕೊಂಡಿದ್ದೆ ಅಂತ ಹೇಳಿ ಪಾಪ ಭಾಷಣ ಮಾಡೋರು. ನನ್ನೇನು ಮೊನ್ನೆ ಮಾತಾಡ್ಬೇಕಾದ್ರು ಇಲ್ಲಿ ನಾನಿದ್ದ 14 ತಿಂಗಳು ಇನ್ನೊಂದು ತರಲಿಲ್ಲ. ನನ್ನ ಪ್ರತಿನಿತ್ಯದ ದಿನಚರಿ ಸರ್ಕಾರದ ಅಫಿಷಿಯಲ್ ರೆಕಾರ್ಡು ವೆಸ್ಟ್ ಎಂಡ್ ಹೋಟೆಲ್ ಕೂತ್ಕೊಂಡು ಈ ಕೆಲಸ ಮಾಡಿದರೆ ಈ ಕೆಲಸ ಆಗ್ತಿರ್ಲಿಲ್ಲ. ದಿನ ಮಾತ್ರ ಇನ್ನೂ ಮುಗಿದಿಲ್ಲ ವೆಸ್ಟ್ ಎಂಡ್ ಹೋಟೆಲ್ ಕತೆ. ನೀವು ನೆನ್ನೆನೂ ಸಹ ನೀವೆಲ್ಲ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿರ್ಬೇಕೆ. ನಾನು ನೀವು ಮಾಡಿದ್ರೆ ತಪ್ಪಿಲ್ಲ. ರಾಜ್ಯಪಾಲರ ಭಾಷಣಕ್ಕೆ ವಂದನಾರ್ಪಣೆ ವಿಚಾರವಾಗಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ 5 ಗ್ಯಾರಂಟಿಗಳನ್ನ ಟೀಕಿಸಿದ್ರು. ವಿಧಾನಸೌಧದ ಮೇಲೆ ನುಡಿದಂತೆ ನಡೆದಿದ್ದೇವೆ ಎಂದು ಬರೆಸಿಕೊಳ್ಳಿ, ರಾಜ್ಯಪಾಲರಿಂದ ಸುಳ್ಳು ಹೇಳಿಸಿದ್ದಾರೆ ಎಂದು ಕಿಡಿಕಾರಿದರು. ಪಾಪ ಹೇಳಿದ್ರಲ್ಲ, ನಾವು ಗ್ಯಾರಂಟಿ ನುಡಿದಂತೆ ನಡೆದಿದ್ದೇವೆ. ಒಂದು ಕೆಲಸ ಮಾಡಿಬಿಡಿ. ಕೆಂಗಾಲನ ಮಂತ್ರಿನವರು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹಾಕೋರಲ್ಲಿ ಅಲ್ಲೆಲ್ಲ ಹಾಕೊಂಡಿದ್ವಿ. ಅದೆಲ್ಲ ಆ ಕಡೆ ಇದ್ರ ಕಡೆ ಹಾಕಿರಬೇಕು. ಹೈಕೋರ್ಟ್ ಕಡೆ ನೀವು ಇನ್ನೊಂದು ಹಾಕ್ಬಿಡಿ. ಈಗ ನುಡಿದಂತೆ ನಡೆದಿದ್ದೇವೆ. ಪಾಪ ಹೇಳಿದ್ರಲ್ಲ, ನಾವು ಗ್ಯಾರಂಟಿ ನುಡಿದಂತೆ ನಡೆದಿದ್ದೇವೆ.
ನುಡಿದಂತೆ ನಡೆದಿದ್ದೇವೆ. ಒಂದು ಕೆಲಸ ಮಾಡಿಬಿಡಿ, ಕೆಂಗಾಲ ಹನುಮಂತಯ್ಯನವರು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹಾಕೋರಲ್ಲಿ ಎಲ್ಲೆಲ್ಲ ಹಾಕೊಂಡಿದ್ವಿ, ಅದೆಲ್ಲ ಈಗ ಹಾಕ. ವಿಧಾನಸಭೆಯಲ್ಲಿ ಅನ್ನಭಾಗ್ಯ ಯೋಜನೆ ಗುದ್ದಾಟ ನಡೆದಿದೆ. ಕೇಂದ್ರ ಸರ್ಕಾರ 29 ರೂಪಾಯಿಗೆ ಈಗ ಅಕ್ಕಿ ಕೊಡ್ತಾ ಇದೆ. ಅದು ಭಾರತ್ ಬ್ರ್ಯಾಂಡ್ ಹೆಸರಿನಲ್ಲಿ ಕೊಡ್ತಾ ಇದೆ. ನಾವೇ 34 ರೂಪಾಯಿ ಕೊಡ್ತೀವಿ ಅಂದ್ವಿ, ಕೊಡ್ಲಿಲ್ಲ. 34 ರೂಪಾಯಿಗೆ ಅಕ್ಕಿ ಕೊಟ್ಟಿದ್ರೆ 5 ರೂಪಾಯಿ ಹೆಚ್ಚು ಲಾಭ ಸಿಕ್ತಿತ್ತು ಅನ್ನೋ ಮಾತಿಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಸಮರ ಶುರುವಾಗಿದೆ. ಗೃಹಲಕ್ಷ್ಮಿ ತಪ್ಪು ಅಂತಾರೆ. ತೀರ್ಮಾನ ಮಾಡಿ ಅಕ್ಕಿ ಸಿಗಬೇಕು ಮತ್ತೆ ಎಲ್ಲರೂ ಹಸಿವಿನಿಂದ ಮುಕ್ತವಾಗಿ ಸಿದ್ದು ಈ ರೀತಿಯ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ಆದ್ರೆ ಗೃಹಲಕ್ಷ್ಮಿ ತಪ್ಪು ಅಂತಾರೆ. ತೀರ್ಮಾನ ಮಾಡಬೇಕು. ಹರೀಶ್ ನೀವು ಮಾತಾಡಿ, ಕುಮಾರಸ್ವಾಮಿ ಮಾತಾಡಿ. ರಾಜ್ಯಸಭೆ ಕದನಕ್ಕೆ ಬಿಜೆಪಿ ಬಿಗ್ ಟ್ವಿಸ್ಟ್ ಕೊಟ್ಟಿದೆ. ಮೇಲ್ಮನೆಗೆ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಅದಕ್ಕೂ ಮುನ್ನ ರಿಪಬ್ಲಿಕ್ ಕನ್ನಡಗೆ ಕುಪೇಂದ್ರ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಾನು ಎನ್ಡಿಎ ಅಭ್ಯರ್ಥಿಯಾಗಿ ಇಂದು ನಾಮಪತ್ರ ಸಲ್ಲಿಸಿದ್ದು ದೇವರಿದ್ದಾನೆ, ಗೆಲ್ಲುತ್ತೇನೆ ಅಂತ ಕುಪೇಂದ್ರ ರೆಡ್ಡಿ ಹೇಳಿದ್ರು. ಎನ್ಡಿಎ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅಖಾಡಕ್ಕೆ ಧುಮುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಸಕರನ್ನ ಹೋಟೆಲ್ಗೆ ಶಿಫ್ಟ್ ಮಾಡಲು ಕಾಂಗ್ರೆಸ್ ಚಿಂತನೆ ನಡೆಸಿದೆ. ಕ್ರಾಸ್ ವೋಟಿಂಗ್ ಭೀತಿಯಿಂದ ಕೈಪಡೆ ಬೆಚ್ಚಿ ಬಿದ್ದಿದೆ. ಸಿಎಲ್ಪಿ ಸಭೆಯಲ್ಲಿ ಇದರ ಬಗ್ಗೆ ಗಂಭೀರ ಚರ್ಚೆಯಾಗಿದೆ. ಕಾಂಗ್ರೆಸ್ ಶಾಸಕರಿಗೆ ಆಮಿಷ ಒಡ್ಡಬಹುದು ಎಂಬ ಆತಂಕ ಶುರುವಾಗಿದೆ.